ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ವೈಭವ್ ಸೂರ್ಯವಂಶಿ ಈ ಪುಟಾಣಿ ಹುಡುಗನನ್ನು ಇಡೀ ಜಗತ್ತೇ ಇವತ್ತು ಮೆಚ್ಕೊಳ್ತಾ ಇದೆ. ಸೆಂಚುರಿ ಕೈ ತಪ್ಪು ಹೋಗಿದ್ದಕ್ಕೆ ಅಳ್ತಾ ಕೂತಿರಲಿಲ್ಲ ವೈಭವ್ ಸೂರ್ಯವಂಶಿ ಅವರು. ನಾವು ಫೈನಲ್ಗೆ ಎಂಟ್ರ್ ಆಗಲಿಲ್ಲಲ್ಲಪ್ಪ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಕೂತುಬಿಟ್ಟಿದ್ರು. ಆರ್ ಫ್ಯಾನ್ಸ್ಗಂತೂ ಇದೊಂದು ದೊಡ್ಡ ಭಾವುಕ ಕ್ಷಣ. ಕ್ರಿಕೆಟ್ ಫ್ಯಾನ್ಸ್ ಅಂತೂ ಈ ಹುಡುಗನ ಕ್ರಿಕೆಟ್ ಅಫೆಕ್ಷನನ್ನು ಕಂಡು ಅವರ ಕಣ್ಣಾಲಿಗಳೆಲ್ಲ ತೇವವಾಗಿ ಹೋಗಿಬಿಟ್ಟಿದೆ. ಪ್ರತಿ ಬಾರಿಯೂ ಕೂಡ ಟೀಮ್ಗೋಸ್ಕರ ಈತನ ಸ್ಯಾಕ್ರಿಫೈಸ್ ಇವತ್ತು ದಿಗ್ಗಜ ಆಟಗಾರರನ್ನೇ ಮರೆಸುವಂತಾಗ್ಬಿಟ್ಟಿರೋದು. ಸ್ವಾರ್ಥಕ್ಕಾಗಿ ಸ್ವಹಿತಕ್ಕಾಗಿ ಆಡೋ ಮನಸ್ಸಂತರೂ ವೈಭವ್ ಸೂರ್ಯವಂಶಿ ಎದೆಯಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿಯೇ ವೈಭವ್ ಔಟ್ ಆದಾಗ ಅಂಥದ್ದೊಂದು ದೊಡ್ಡ ನಿರಾಸೆ ಮೂಡಿ ಬಂದಿದ್ದು. ಐ ಥಿಂಕ್ ಆರ್ ಫ್ಯಾನ್ಸ್ಗಂತೂ ಟ್ರೋಫಿನ ನಾವೇ ಗೆದ್ದಿರೋದು ಅನ್ನೋ ಮಟ್ಟಿಗೆ ನಿರಾಳತೆ ಇದೆ. ಯಾಕೆಂದರೆ ವೈಭವ್ ಇವತ್ತು ಇಡೀ ಜಗತ್ತಿನ ಕ್ರಿಕೆಟ್ ಪ್ರಿಯರ ಮನಸ್ಸನ್ನು ಗೆದ್ದುಬಿಟ್ಟಿರೋದು. 15 ವರ್ಷದ ವೈಭವ್ ಸೂರ್ಯವಂಶಿ ಅಳ್ತಾ ಇರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಮುಗ್ಧತೆಗೆ ಎಲ್ಲರೂ ಮನಸೋತು ಬಿಟ್ಟಿದ್ದಾರೆ. ಪಂದ್ಯದ ನಂತರ ಆಟಗಾರರು ಡ್ರೆಸ್ಸಿಂಗ್ ರೂಮ್ಗೆ ಹೋಗಬೇಕಾದ್ರೆ ವೈಭವ್ ಸೂರ್ಯವಂಶಿ ಮಾತ್ರ ಮೈದಾನದಲ್ಲಿಯೇ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ನಾವು ಸೋತು ಬಿಟ್ವಿ ಅಂತ ಭಾವುಕರಾಗ್ತಾಯಿದ್ರು. ಯಾರು ಎಷ್ಟೇ ಸಮಾಧಾನ ಮಾಡಿದ್ರೂ ಕೂಡ ಅವ್ರ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನೋಡಿ, ಇವತ್ತು ಕ್ರಿಕೆಟ್ ಕಮರ್ಷಿಯಲ್ ಆಟ ಆಗಿಬಿಟ್ಟಿರೋದಂತರೂ ನಾವು ಒಪ್ಕೊಳ್ಳೇಬೇಕು. ಅನೇಕರು ಅದನ್ನೇ ದೂರ್ತಾ ಇರ್ತೀವಿ IPL ಬಗ್ಗೆ. ಕೆಲವು ಆಟಗಾರರು ಫಿಕ್ಸಿಂಗ್ ಕೇಸ್ನಲ್ಲಿ ಲಾಕ್ ಆದಾಗಂತರೂ ಇಡೀ IPLನೇ ತಿರಸ್ಕಾರ ಮಾಡಬೇಕು ಅನ್ನುವಷ್ಟು ಆಕ್ರೋಶ ಬಂದುಬಿಡುತ್ತೆ. ಆದರೆ ಈ ಹುಡುಗನಿಗೆ ಅದು ಯಾವುದೂ ಗೊತ್ತಿಲ್ಲ. ಗೊತ್ತಿರೋದು ಕ್ರಿಕೆಟ್ನ ಪ್ರೀತಿಸೋದು, ಸಾಧ್ಯವಾಗುವಷ್ಟು ಮಟ್ಟಿಗೆ ಅಂದರೆ ಬೆಟ್ಟದಷ್ಟು ಕ್ರಿಕೆಟ್ನ ಹಚ್ಕೊಳ್ಳೋದು. ಅಷ್ಟು ಹಚ್ಕೊಂಡಿರೋದಕ್ಕೆ 15 ವರ್ಷದ ಹುಡುಗ ನಂಬರ್ 1 ಬೌಲರ್ಸ್ಗಳ ನಿದ್ದೆಯನ್ನು ಕೆಡಿಸಿರೋದು. ನೋಡಿ, ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಸಿರಾಜ್ ಅಂತವರು ಕೂಡ ಶುಕ್ರವಾರ ರಾತ್ರಿ ನಡೆದ ಮ್ಯಾಚ್ ಏನೆಲ್ಲ ಎಕ್ಸ್ಪರಿಮೆಂಟ್ಸ್ಗಳನ್ನು ಮಾಡ್ತಾಯಿದ್ರು ಅಂತ, ಎಷ್ಟು ತಲೆ ಕೆಡಿಸ್ಕೊಂಡಿದ್ರು ಅಂತ. ಒಂದೊಂದು ಬಾಲ್ನೂ ಕೂಡ ಹಾಕಬೇಕಾದ್ರೆ ಯೋಚನೆ ಮಾಡಿ ಆಗ್ತಾಯಿದ್ರು. ಯಾಕೆಂದರೆ ಈ ಹುಡುಗ ಅಷ್ಟು ಭಯಪಡಿಸಿದ್ದಾನೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಬೋದು ನೀವು. ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಇಷ್ಟು ಭಾವುಕರಾಗಿದ್ದನ್ನು ನಾವು ಕಂಡಿಲ್ಲ. ಸೋಲಿನ ಸಂಪೂರ್ಣ ಹೊರೆಯನ್ನು ನಾನೇ ನನ್ನ ಹೆಗಲ ಮೇಲೆ ಹೊತ್ಕೊಂಡಂತೆ ವೈಭವ್ ಸೂರ್ಯವಂಶಿ ಕಾಣಿಸಿಕ್ತಾ ಇದ್ದಿದ್ದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಇಡೀ ಟೀಮ್ ವೈಭವ್ ಮೇಲೆ ಓಪ್ಸಿಟ್ಟಿತ್ತು. ಅದು ಅವ್ರನ್ನ ಒತ್ತಡಕ್ಕೆ ನುಗ್ಗಿದೆ ಅಂತಲ್ಲ, ಅವ್ರ ಕಾಂಟ್ರಿಬ್ಯೂಷನ್ ಇತರ ಆಟಗಾರರಿಗಿಂತ 10 ಪಟ್ಟು ಹೆಚ್ಚಾಗಿದೆ. ಸೊ ಅದನ್ನು ವೈಭವ್ಗೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ಈಗ ಆಗ್ತಾಯಿಲ್ಲ. ನಿಮಗೆ ಡಗ್ಔಟ್ನಲ್ಲಿ ಕೂತಿದ್ದಂಥ ರಿಯಾನ್ ಪರಾಗ್ ಕೂಡ ವೈಭವ್ ಔಟಾಗಿ ಬಂದ ನಂತರ ಅವ್ರ ಹತ್ರ ಬಂದು ಕಳೆದ ಮ್ಯಾಚ್ನಲ್ಲೂ ಮಾಡಿದಂಥ ತಪ್ಪು ಈಗೂ ಮಾಡಿಬಿಟ್ಟಲ್ಲ, ಅದು ಈ ಮೊಮೆಂಟ್ನಲ್ಲಿ ಅಂತೆಲ್ಲ ಹತಾಶೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ರಿಯಾನ್ ಪರಗೂ ಕೂಡ ಅದು ನೋವಿತ್ತು, ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ಆ ಕ್ಷಣದಲ್ಲಿ ನೀವು ವೈಭವ್ನ ಮುಖ ನೋಡಿದ್ರೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಕ್ರಿಕೆಟ್ ಪ್ರಿಯರಿಗೆ. ಜೀವನದಲ್ಲಿ ನಾನು ಯಾರೂ ಮಾಡಬಾರ್ದೇ ಇರೋ ಮಹಾ ತಪ್ಪನ್ನೆಲ್ಲೋ ಒಂದು ಕಡೆ ಮಾಡಿಬಿಟ್ಟೆ ಅನ್ನೋ ಮಟ್ಟಿಗೆ ನಿರಾಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದು. ಆ ಮುಖದ ಎಕ್ಸ್ಪ್ರೆಷನ್ ಎಂಥವ್ರ ಕರಳು ಕೂಡ ಚೂರ ಅಂದುಬಿಡುತ್ತೆ. ಇದೇ ವೈಭವ್ಗೂ ಕೂಡ ಬೇರೆ ಆಟಗಾರಿಗೂ ಕೂಡ ಇರೋ ವ್ಯತ್ಯಾಸ. ಎಕ್ಸ್ಟೆಸಿ ಆಫ್ ಲವ್ ಅಂತ ಹೇಳಿ ಕರಿತೀವಲ್ಲ, ಅದು ಕ್ರಿಕೆಟ್ ಮೇಲೆ ಅವರಿಗೆ ಆ ಥರದ ಎಕ್ಸ್ಟೆಸಿ ಆಫ್ ಲವ್ ಇದೆ. ಇತ್ತು ಸುನಿಲ್ ಗವಾಸ್ಕರ್ ಅಂತ ಲೆಜೆಂಡ್ ಕ್ರಿಕೆಟಿಗರು ಕೂಡ ಆ ದೇವರು ಕ್ರಿಕೆಟ್ಗೆ ಕೊಟ್ಟಿರ್ತಕ್ಕಂಥ ಬೆಸ್ಟ್ ಗಿಫ್ಟ್ ಅನ್ನೋ ಮಾತುಗಳನ್ನು ಆಡ್ತಾರೆ. ಅಂದರೆ ಮೊದಲು ಮುಂದಿನ ತಿಂಗಳ ಇಂಗ್ಲೆಂಡ್ ಟೂರ್ನಿಗೆ ಮೊದಲು ಸೆಲೆಕ್ಟ್ ಮಾಡಿಕೊಡ್ರಪ್ಪ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ವಯಸ್ಸೆಲ್ಲ ನೋಡ್ಲಿಕ್ಕೆ ಹೋಗಲೇಬೇಡಿ, ಈತ ಎದರಿಸಿ ಬೆದರಿಸಿರೋ ಬೌಲರ್ಸ್ಗಳ ಲೀಸ್ಟ್ಗಳನ್ನು ನೋಡಿ ಧೂಳಿಪಟ ಎಬ್ಸಿದ್ದಾನೆ ಅಂತ ವಿನಂತಿ ಮಾಡ್ಕೊಂಡಿರೋದು ಗವಾಸ್ಕರ್ ಅವರು. ಮೊದಲು ಟಾಪ್ 15 ಇಟ್ಕೊಳ್ಳಿ, ಆಮೇಲೆ ನೀವು ಆವತ್ತಿನ ಮ್ಯಾಚ್ ಆಡಿಸ್ಬೇಕಾ ಬೇಡವಾ ಅಂತ ಆಮೇಲೆ ಯೋಚನೆ ಮಾಡುವಂತ್ರಿ ಅಂತಲೂ ಕೂಡ ಸಲಹೆಯನ್ನು ಕೊಟ್ಟಿರೋದು. ನಿಮಗೆ ಈ ಬಾರಿ IPLನಲ್ಲಿ ಜೋಶ್ ಹೇಜಲ್ವುಡ್ ಅವರು, ಭುವನೇಶ್ವರ್ ಅವರು, ಜಸ್ಪ್ರೀತ್ ಬೂಮ್ರಾ ಅವರು, ಕಗಿಸೋ ರಬಾಡ, ಮೊಹಮ್ಮದ್ ಸಿರಾಜ್, ರಶೀದ್ ಖಾನ್, ಎಂತೆಂಥ ಟಾಪ್ ಬೌಲರ್, ಖ್ಯಾತ ಬೌಲರ್ಗಳಿಗೂ ಕೂಡ ಮುಲಾಜಿಲ್ಲದೆ ಸಿಕ್ಸರ್ ಹೊಡಿತಾ ಇರೋದು. ನನ್ನ ಎದುರಿಗೆ ಬರೋ ಬಾಲ್ಗಳನ್ನು ಮಾತ್ರ ನೋಡೋದು. ನಾನು ಬಾಲ್ಗೆ ಇರೋದೇ ದಂಡಿಸೋದಕ್ಕೆ ಅನ್ನೋ ರೀತಿಯಾಗಿ ಬೌಲರ್ಗಳ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ಯಾರೇ ಬೌಲರ್ ಇರಲಿ ಅವ್ರ ಬಾಲ್ಗಳಿಗೆ ಸಿಕ್ಸರ್ ಕಳಿಸೋದಷ್ಟೇ ನನ್ನ ಚಿತ್ತ ಅಂತ ಹೇಳಿ ಸಂದರ್ಶನಗಳಲ್ಲಿ ಅದು ಗರ್ವದಿಂದ ಹೇಳ್ತಾ ಇರೋದಲ್ಲ, ಅದಕ್ಕೆ ಡಿಸರ್ವ್ ಇದ್ದಾರೆ ಅವರು ವೈಭವ್ ಸೂರ್ಯವಂಶಿ. ಅವ್ರು ಹೇಳಿರೋ ಮಾತುಗಳನ್ನು ನಾನು ಹೇಳ್ತಾ ಇರೋದು. ಅವ್ರ ಆಟಕ್ಕೆ ಒಬ್ಬರಲ್ಲ ಇಬ್ಬರಲ್ಲ ಮನಸೋತಿರೋದು. ನಿಮಗೆ ಸುನಿಲ್ ಗವಾಸ್ಕರ್, ಸಚಿನ್ ತೆಂಡೂಲ್ಕರ್, ಅನಿಲ್ ಕುಂಬ್ಳೆ, ಯುವರಾಜ್ ಸಿಂಗ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಮೊಹಮ್ಮದ್ ಕೈಫ್, ಸುರೇಶ್ ರೈನಾ, ಇರ್ಫಾನ್ ಪಠಾಣ್, ಸೆಹವಾಗ್ ಅಂತವರು ಹೊಡಿಬಡಿ ಆಟಗಾರರು ಎಲ್ಲರೂ ತಲೆದೂಗ್ತಾ ಇದ್ದಾರೆ ಈತನ ಆಟಕ್ಕೆ. ಅದು ಇಷ್ಟು ಚಿಕ್ಕ ವಯಸ್ಸಲ್ಲಿ. ಆದರೂ ಅವ್ರ ತಂದೆ ಸಂಜಯ್ ಅವರಿಗೇನು ತೃಪ್ತಿ ಇಲ್ಲ. ಯಾಕೆಂದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ವೈಭವ್ ಆಡಬೇಕು, ಅಲ್ಲೂ ಆತ ಸಕ್ಸಸ್ ಆಗಬೇಕು, ಇಂಟರ್ನ್ಯಾಷನಲ್ ಟೀಮ್ನಲ್ಲಿ ಆಡಬೇಕು, ಆತ ದೊಡ್ಡ ಕ್ರಿಕೆಟಿಗನಾಗಬೇಕು ಅಂತ ಅವರು ಕಡಾಖಂಡಿತವಾಗೇ ಹೇಳೋದು.
ಅದು ಅವರ ಆಸೆ ಕೂಡ, ಬೆಳೆಸಿದ್ದಾರೆ ಆ ರೀತಿಯಾಗಿ. ನಿಮಗೆ ಬಿಹಾರ ಮೂಲದಿಂದ ಬಂದವನು ವೈಭವ್ ಸೂರ್ಯವಂಶಿ. ಕ್ರಿಕೆಟ್ ಸೌಲಭ್ಯಗಳು ಭಾಳಷ್ಟು ಕೊರತೆ ಇದೆ ಅಲ್ಲಿ, ವಿವಾದಗಳಿದ್ದಾವೆ, ಹಗರಣಗಳಿದ್ದಾವೆ, ಅವ್ಯವಸ್ಥೆ ಇದೆ, ಬಡತನ ಇದೆ. ಆ ಥರದ ರಾಜ್ಯದಲ್ಲಿ, ಅಂಥ ವಾತಾವರಣದಲ್ಲಿ ಅವ್ರ ತಂದೆ ಸಂಜಯ್ ಅವ್ರನ್ನ ನೆನಪು ಮಾಡ್ಕೊಳ್ಬೇಕು. ಯಾಕೆಂದರೆ ಅಷ್ಟು ಸ್ಯಾಕ್ರಿಫೈಸ್ ಇದೆ. ಸೂರ್ಯವಂಶಿ ಅವರ ಆಸಕ್ತಿ, ತ್ಯಾಗ ಎಲ್ಲವೂ ಕೂಡ ಇವತ್ತು ವೈಭವ್ ಎಲ್ಲರನ್ನ ಮೀರಿ ದೊಡ್ಡ ಕ್ರಿಕೆಟಿಗನಾಗಿ ಬೆಳೆದು ನಿಂತಿರೋದು. 8ನೇ ವಯಸ್ಸಿಗೆ ಕ್ರಿಕೆಟ್ ಆಡಲಿಕ್ಕೆ ಶುರು ಮಾಡಿದ್ದಂಥ ವೈಭವ್, ಆ ಪ್ರತಿಭೆಯನ್ನು ಗುರುತಿಸಿದ್ದು ಅವ್ರ ತಂದೆ ಸಂಜಯ್. ಎಂಥ ಸ್ಪೀಡ್ ಬರ್ತಕ್ಕಂಥ ಬಾಲ್ಗಳನ್ನು ಆ ಚುರುಕಿನ ದೃಷ್ಟಿಯಿಂದ, ಆ ಮೂಮೆಂಟ್ ಆಗಿರ್ಬೋದು, ಅವ್ರ ಕೈಗಳ ಮೂಮೆಂಟ್ ಆಗಿರ್ಬೋದು, ಬ್ಯಾಟ್ ಗ್ರಿಪ್ ಆಗಿರ್ಬೋದು, ಎಲ್ಲ ಸ್ಪೆಷಲ್ ಆಗಿದ್ದು. ಹಾಗಾಗಿ ಸಂಜೀವ್ ತಡ ಮಾಡದೆ ಅಲ್ಲೇ ಸಮಸ್ತಿಪುರದಲ್ಲಿರ್ತಕ್ಕಂಥ ಕೋಚ್ ಬ್ರಿಜೇಶ್ ಜಾ ಅವರ ಅಕಾಡೆಮಿಗೆ ಸೇರಿಸ್ತಾರೆ. ಅದಾದ ನಂತರ ಪಾಟ್ನಾದ ಮನೀಶ್ ಜಾ ಅವರ ಅಕಾಡೆಮಿಗೂ ಕೂಡ ಸೇರಿಸಲಾಗುತ್ತೆ. ಅದು ದೊಡ್ಡ ತಿರುವು ಕೊಡುತ್ತೆ. ಯಾಕೆಂದರೆ ನಿಮಗೆ ವೈಭವ್ ಸೂರ್ಯವಂಶಿ ಅವರ ಆಟದ ಸ್ಟೈಲ್ ಬಗ್ಗೆನೇ ಒಂದು ಥೀಸಿಸ್ ಮಾಡಬೇಕು ಅನ್ನೋದನ್ನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು. ಆ ಮಟ್ಟಿಗೆ ಸ್ಟಡಿ ಮಾಡ್ತಾರೆ. ನಿಮಗೆ ಸಾಯಿ ಸುದರ್ಶನ್ ನೋಡಿ, ಅವ್ರು ಯಾವ ರೀತಿಯಾಗಿ ಔಟ್ ಆಗ್ತಾ ಇದ್ದಾರೆ ಅಂತ. ನೀವು ಈ ಆಟಗಾರನ ಬ್ಯಾಟಿಂಗ್ ಸ್ಟೈಲನ್ನು ನೋಡಿ, ಇನ್ನೂ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಪರ್ಫೆಕ್ಷನ್ ಕಂಡು ಬರೋದಿದೆಯಲ್ಲ, ಅದಕ್ಕೆ ತಕ್ಕನಾದಂಥ ತ್ಯಾಗವೂ ಕೂಡ ಇದೆ. ಯಾಕೆಂದರೆ ಆಟವಷ್ಟೇ ಅಲ್ಲ, ಆಹಾರ ವಿಹಾರ ಎಲ್ಲ ಥರದ ಟ್ರೈನಿಂಗ್ ಇದನಿಗೆ ಆಗಿದೆ. ಮಟನ್ ಖಾದ್ಯ ಇರ್ಬೋದು, ಪಿಜ್ಜಾಗಳನ್ನು ತಿನ್ನೋದರಿಂದ ಇರ್ಬೋದು, ಪ್ರೋಟೀನ್, ಕ್ಯಾಲ್ಸಿಯಂ, ಪೌಷ್ಟಿಕಾಂಶ ಆಹಾರ ಭಾಳ ಪ್ರಿಫರ್ ಮಾಡೋದು ಅದನ್ನೇ. ನೀವು ನೋಡ್ಲಿಕ್ಕೆ ಗುಂಡಾಗಿ ಸ್ವಲ್ಪ ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅನ್ನೋ ಥರದ್ದು ಸಿಗುತ್ತೆ ಅಷ್ಟೇ. ಬಟ್ ಊಟದ ವಿಚಾರದಲ್ಲಿ ಭಾಳ ಕಟ್ಟುನಿಟ್ಟಂತೆ ವೈಭವ್ ಸೂರ್ಯವಂಶಿ ಅವರು. ಹಾಗಾಗಿ ಅದನ್ನು ರೂಢಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ತಂದೆ ಎಂತಹ ಬಡತನ ಇದ್ದರೂ ಕೂಡ ಮಗನಿಗೋಸ್ಕರ ಆ ಥರದೊಂದು ದೊಡ್ಡ ತ್ಯಾಗವನ್ನು ಮಾಡಿಬಿಟ್ಟಿದ್ದಾರೆ. ಅಪ್ಪನ ಶ್ರಮ ವ್ಯರ್ಥವಾಗಲಿಕ್ಕೆ ಇವತ್ತು ವೈಭವ್ ಸೂರ್ಯವಂಶಿ ಅವರು ಬಿಟ್ಟಿಲ್ಲ. 13 ವರ್ಷವಿದ್ದಾಗಲೇ ಬಿಹಾರ ತಂಡ ರಣಜಿ ಟೀಮ್ಗೆ ಸೇರಿಕೊಳ್ತಾರೆ. 19 ವರ್ಷದೊಳಗಿನವರ ತಂಡದಲ್ಲೂ ಕೂಡ ಆಡ್ತಾರೆ. ಬ್ಯಾಟಿಂಗ್ಗೆ ಆಯ್ಕೆದಾರರು ಏನಿರ್ತಾರಲ್ಲ, ಅವ್ರ ಮನಸ್ಸನ್ನು ಇವತ್ತು ಗೆದ್ದು ಬಿಟ್ಟಿದ್ದಾರೆ. ನಿಮಗೆ ಕಳೆದ ಮೆಗಾ ಹರಾಜ್ನಲ್ಲಿ ದಿಗ್ಗಜ ಕ್ರಿಕೆಟಿಗ ರಾಜಸ್ಥಾನ ರಾಯಲ್ಸ್ನ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಅವ್ರನ್ನ ಸೆಳೆದಂಥ ಬಾಲಕನಿಗೆ ಇವತ್ತು ಒಂದು ದೊಡ್ಡ ಬದಲಾವಣೆಯನ್ನು ಕಂಡು ಬರ್ತದೆ. ಕೇವಲ 30 ಲಕ್ಷ ಮೂಲ ಬೆಲೆ ಇದ್ದಿದ್ದು ವೈಭವ್ ಅವ್ರನ್ನ ರಾಜಸ್ಥಾನ ತಂಡ 1.1 ಕೋಟಿ ಕೊಟ್ಟು ಖರೀದಿ ಮಾಡ್ತು. ಅವತ್ತಿಂದ ಡೆಲ್ಲಿ ಕ್ಯಾಪಿಟಲ್ಸ್ ವೈಭವ್ ಖರೀದಿಗೆ ಬಹಳಷ್ಟು ಪ್ರಯತ್ನ ಪಡ್ತು, ಅದರ ಆಗಲಿಲ್ಲ. ರಾಯಲ್ಸ್ ಮೇಲ್ಗೈ ಸಾಧಿಸಿ ಇವತ್ತು ಉಳಿದಿರೋ ತಂಡಗಳು ಆತನನ್ನು ಖರೀದಿ ಮಾಡಲಿಕ್ಕೆ ಮುಗಿ ಬೀಳ್ತಾ ಇದ್ದಾವೆ. ಯಾವಾಗ ಆಕ್ಷನ್ಗೆ ಬರ್ತಾನಪ್ಪ ಅಂತ. ಆ ಥರದ ಆಟಗಾರ. ಆದರೆ ಪದೇ ಕೆಟ್ಟ ಹೊಡೆತಗಳಿಗೆ ಔಟ್ ಆಗಿಬಿಡ್ತಾರಲ್ಲ, ಅದು ಬೇಜಾರು. ನಿಮಗೆ ಕಳೆದ ಮ್ಯಾಚ್ನಲ್ಲೂ ಕೂಡ ಅದೇ ರೀತಿಯ ಕೆಟ್ಟ ಹೊಡೆತಕ್ಕೆ ಔಟ್ ಆಗಿದ್ದು. ನಿಮಗೆ KKR ವಿರುದ್ಧದ ಪಂದ್ಯ ನೆನಪು ಮಾಡ್ಕೊಳ್ಬೋದು. ಇದೇ ಮಿಸ್ಟೇಕ್ಸ್ ಮಾಡಿದ್ರು. ವೈಭವ್ ಅರ್ಧ ಶತಕಕ್ಕೆ ಕೇವಲ 4 ರನ್ಗಳ ಅಂತರದಲ್ಲಿ ಔಟ್ ಆದ ನಂತರ ಇಡೀ ರಾಜಸ್ಥಾನದ ಮಿಡ್ಲ್ ಆರ್ಡರ್ ಕಂಪ್ಲೀಟ್ ಕುಸಿದು ಹೋಗಿಬಿಡ್ತು. ಅವತ್ತು ಆ ಪರಿಣಾಮವಾಗಿ ರಾಜಸ್ಥಾನ ಕೇವಲ 155 ರನ್ ಗಳಿಸ್ಲಿಕ್ಕೆ ಮಾತ್ರ ಶಕ್ತ ಆಯಿತು. ನಿಮಗೆ ರಾಜಸ್ಥಾನ ತಂಡ ಕೊನೆ ಓವರ್ನಲ್ಲಿ ಪಂದ್ಯವನ್ನು ಸೋತಿದ್ದು. ಪಂದ್ಯದ ನಂತರ ಇದೇ ಡಗ್ಔಟ್ನಲ್ಲಿ ಕುಳಿತಂಥ ವೈಭವ್ ಬಹುಶಃ ನಾನು ಕೊನೆವರೆಗೂ ಉಳಿದಿದ್ದರೆ ಕಂಪ್ಲೀಟ್ ಚೇಂಜ್ ಆಗ್ತಾಯಿತ್ತು ಅಂತ. ಅದನ್ನು ನಾವು ನಿನ್ನೆನೂ ಕೂಡ ಊಹೆ ಮಾಡ್ಬೋದು. ಅದೇ ವೈಭವ್ ಸೂರ್ಯವಂಶಿ ಕೊನೆವರೆಗೂ ಇದ್ದಿದ್ದರೆ ಅದು 240+ ಆಗ್ತಿತ್ತು. ಕೊನೆವರೆಗೂ ಟೆನ್ಷನ್ ಆಗ್ತಿತ್ತು. ಆರಂಭದಲ್ಲಿ ಇನ್ನೂ ಸ್ವಲ್ಪ ಹೊಡಿಬಡಿ ಆಟಕ್ಕೆ ಮುಂದಾಗ್ತಾ ಇದ್ದಾರೆ, ನಾವು ಸ್ವಲ್ಪ ಒತ್ತಡ ಇರ್ತಾಯಿತ್ತು, ಕಂಪ್ಲೀಟ್ ಪಿಕ್ಚರ್ ಚೇಂಜ್ ಆಗ್ತಾಯಿತ್ತು. ನಿಮಗೆ ಅಮಿತಾಬ್ ಬಚ್ಚನ್ ಕೂಡ ವೈಭವ್ ಔಟ್ ಆದಾಗ ಎಮೋಷ್ನಲ್ ಆಗಿರೋದು. ಈ ವಯಸ್ಸಲ್ಲಿ ನಮಗೆ ಸರಿಯಾಗಿ ಚಿನ್ನಿದಾಂಡು ಕೂಡ ಆಡಲಿಕ್ಕೆ ಬರ್ತಾ ಇರಲಿಲ್ಲ ಅಂತ ಅವ್ರು ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ನಿಮಗೆ 2023ರಲ್ಲಿ ನಡೆದಂಥ ಪುರುಷರ ಅಂಡರ್-19 ಪುರುಷರ ಏಕದಿನ ಚಾಲೆಂಜರ್ಸ್ ಟ್ರೋಫಿ ಪಂದ್ಯದ ಸಮಯದಲ್ಲೂ ಕೂಡ ಭಾರತ ಬಿ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಂಥ ವೈಭವ್ ಸೂರ್ಯವಂಶಿ ಅವರು 49 ಎಸೆತಗಳಲ್ಲಿ 34 ರನ್ ಗಳಿಸಿ ಔಟ್ ಆಗಿದ್ದರು. ಡ್ರೆಸ್ಸಿಂಗ್ ರೂಮ್ ಕೋಣೆಯಲ್ಲಿ ಕುತ್ಕೊಂಡು ಅವತ್ತು ಕೂಡ ದೊಡ್ಡ ಸ್ಕೋರ್ ಆಗಿ ಕನ್ವರ್ಟ್ ಮಾಡ್ಬೋದಿತ್ತು ಅಂತ ಕಣ್ಣೀರು ಹಾಕಿದ್ರು. ಇದು ಇವತ್ತೇ ಅಲ್ಲ, ಇದು ಭಾಳಷ್ಟು ಸರಿ ವೈಭವ್ ಸೂರ್ಯವಂಶಿ ಅಳ್ತಾ ಬರ್ತಿದ್ದಾರೆ. 15 ವರ್ಷ ಕ್ರಿಕೆಟ್ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ ಥರದ ಎಮೋಷನ್ಸ್ ಇದೆ. ದುಡ್ಡಿಗೋಸ್ಕರ ಸ್ವಹಿತಕ್ಕೋಸ್ಕರ ಆಡ್ತಾ ಇಲ್ಲ ಹುಡುಗ, ಅದಕ್ಕೋಸ್ಕರ ಕಣ್ಣೀರು ಬರೋದು, ಪ್ರೆಷಿಯಸ್ ಕಣ್ಣೀರೋದು. ನಿಮಗೆ ಆಗ ಕಣ್ಣೀರು ಹಾಕಿದಾಗ 12 ವರ್ಷ ಇಷ್ಟು ಫೇಮಸ್ ಆಗಿರಲಿಲ್ಲ. ಬಟ್ ಆದರೂ ಕೂಡ ಆ ಎಮೋಷನ್ಸ್ ಅನ್ನೋದಿರುತ್ತಲ್ಲ, ಆವಾಗಲೇ ಬ್ಯಾಟಿಂಗ್ ಲೆಜೆಂಡ್ ಆಗಿರ್ತಕ್ಕಂಥ VVS ಲಕ್ಷ್ಮಣ್ ಅವರು ಭಾವುಕರಾಗಿ ಅವರು ಕೂಡ ಅವ್ರನ್ನ ಪೆವಿಲಿಯನ್ನಲ್ಲಿ ಕೂತಾಗ, ಡ್ರೆಸ್ಸಿಂಗ್ ರೂಮ್ನಲ್ಲಿದ್ದಾಗ ಸಮಾಧಾನ ಮಾಡಿದಂಥ ಅನೇಕ ವಿಷಯಗಳನ್ನು ಅವರು ಕೂಡ ಹಂಚ್ಕೊಂಡಿದ್ದಾರೆ. ಬಟ್ ಇವತ್ತು ವೈಭವ್ ಸೂರ್ಯವಂಶಿ ಏನಾಗಿದ್ದಾರೆ, ಅವ್ರ ತಂದೆ ತಾಯಿನೇ ಕಾರಣ. ಯಾಕೆಂದರೆ ಅದನ್ನು ಸಂದರ್ಶನದಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಹೇಳ್ತಾರೆ,
ನನ್ನ ಅಭ್ಯಾಸದ ಈ ಪ್ರಾಕ್ಟೀಸ್ ವೇಳಾಪಟ್ಟಿ ಏನಿದೆಯಲ್ಲ, ನನ್ನ ತಾಯಿ 11 ಗಂಟೆಗೆ ಮಲಗಿದರೆ ಬೆಳಗ್ಗೆ 2 ಗಂಟೆಗೆ ಎಚ್ಚರಗೊಳ್ಳೋದು, ಕೇವಲ 3 ಗಂಟೆ ಮಾತ್ರ ನಿದ್ರೆ ಮಾಡ್ತಾರೆ. ನಂತರ ಅವರು ನನಗೆ ಊಟ ತಯಾರಿಸ್ತಾರೆ. ನನ್ನ ತಂದೆ ನನ್ನನ್ನು ಬೆಂಬಲಿಸಲಿಕ್ಕೆ ತಮ್ಮ ಕೆಲಸನೂ ಕೂಡ ತೊರೆದಿದ್ದಾರೆ. ನನ್ನ ಅಣ್ಣ ತಮ್ಮನ ಕೆಲಸವನ್ನು ನೋಡ್ಕೊಳ್ತಿದ್ದಾರೆ ಮತ್ತು ಮನೆ ತುಂಬ ಕಷ್ಟದಿಂದ ನಡೀತಾ ಇದೆ, ಆದರೆ ಅಪ್ಪ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಇದೇ ಐ ಪಿ ಎಲ್ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಹೇಳಿರೋದು. ತುಂಬ ಹಳೆಯ ಇಂಟರ್ವ್ಯೂ ಅಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವತ್ತೂ ಕೂಡ ವಿಫಲರಾಗದಂತೆ ದೇವರು ಒಂದು ಒಳ್ಳೆಯ ಗೆಲುವನ್ನು ಕೊಡ್ತಾನೆ ಅನ್ನೋದಕ್ಕೆ ಇವತ್ತಿನ ಈ ವೈಭವ್ ಸಕ್ಸಸ್ಸೇ ಕಾರಣ. ನಿಮ್ಗೆ ಅನೇಕರು ಆ ಡಗೌಟ್ನಲ್ಲಿ ಕೂತ್ಕೊಂಡು ವೈಭವ್ ಬಿಹಾರಿ ಹುಡುಗ ಕಣ್ಣೀರು ಹಾಕ್ತಾಯಿದ್ರೆ ಅಭಿಮಾನಿಗಳೆಲ್ಲರೂ ಕೂಡ ಮಮ್ಮಲ್ಲ ಮರ್ಗ್ಬಿಟ್ರು. ಅನೇಕರ ಸ್ಟೇಟಸ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ನಲ್ಲಿ ಆತನ ಕಣ್ಣೀರಿನ ವೀಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಅನಿಸ್ಬಿಡುತ್ತೆ, ಫ್ಯಾನ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಇರುವುದೆಲ್ಲವ ಬಿಟ್ಟು ಇರೋದುದರೆಡೆಗೆ ತುಡಿಯುವುದೇ ಜೀವನ ಅಂತ. ಆ ಹುಡುಗನಿಗೆಲ್ಲ ಇದೆ ನೋಡಿ, ಇಡೀ ಟೀಮ್ ಆತನ ಮೇಲೆ ನಿಂತಿತ್ತು, ಇಷ್ಟು ಗೆಲುವಿದೆ, ಹೈಯೆಸ್ಟ್ ಸ್ಕೋರ್ ಗಳಿಸಿದ್ದಾನೆ, ಆರೆಂಜ್ ಕ್ಯಾಪ್ ಇದೆ. ಆದರೆ ಎಲ್ಲೋ ಒಂದು ಕಡೆ ಆ 4 ರನ್ 100 ಮಾಡಲಿಕ್ಕಾಗದೇ ಇರೋದು, ಇಡೀ ಟೀಮ್ ಗೆಲ್ಲದೇ ಇರೋದು, ಇವೆಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡು ಸ್ವಲ್ಪ ನೋವು ಮತ್ತು ವ್ಯಥೆ ಪಡ್ತಾ ಇರೋದಿದೆಯಲ್ಲ, ಆ ಮಾತು ಆಗ ಅನಿಸುತ್ತೆ ಎಲ್ರಿಗೂ ಕೂಡ. ಅದೇನೇ ಇರಲಿ, ಬೇಬಿ ಬಾಸ್ ಇವತ್ತಿನ ಫ್ಯೂಚರ್ ಜನ್ರೇಷನ್ಗೆ ಮತ್ತು ನೆಕ್ಸ್ಟ್ ಜನ್ರೇಷನ್ಗೆ ಈತ ದೊಡ್ಡ ಪಾಠವಾಗ್ತಾನೆ ಅನ್ನೋದು ಮಾತ್ರ ಥಿಯರಿ ಹಾಕ್ಕೊಟ್ಟ ಹಾಗೆ ಈತ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ವೈಭವ್ ಸೂರ್ಯವಂಶಿ ಆಟದ ಬಗ್ಗೆ, ಆತನ ಕ್ರೀಡಾ ಪ್ರೇಮದ ಬಗ್ಗೆ ಏನಾದರೂ ಹೇಳೋದಿದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.